ನಮಸ್ಕಾರ ರೀ ಎಲ್ಲರಿಗೂ. ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ಬೇಳೆಯಿಂದ ಮಾಡುವಂತಹ ರಸಮ್ನ ತೋರಿಸ್ಕೊಡಕತ್ತೇನೆ. ಬೇಳೆ ರಸಮ್ ಅಂತ ಹೇಳ್ಬೋದು. ಅಗದಿ ರುಚಿಯಾಗಿರ್ತೈತಿ. ಒಂದೇ ಥರ ಸಾರು ತಿಂದು ಎಲ್ರಿಗೂ ಬೋರ್ ಆಗೇ ಆಗಿರ್ತೈತಿ. ಸೊ ಅಂಥ ಟೈಮ್ನಾಗ ನೀವು ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ಬೋದು. ನೆಗಡಿ ಜ್ವರ ಬಂದಾಗ ಬಾಯಿ ಕೆಟ್ಟಿರ್ತೈತಿ. ಅಂಥ ಟೈಮ್ನಾಗ ಈ ಜೀರಿಗೆ ಮೆಣಸನ್ನು ಉಪಯೋಗಿಸ್ಕೊಂಡು ಬೇಳೆ ರಸಮ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡತ್ತೇನೆ. ಬರ್ರಿ ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲಿಗೆ 1 ಲೋಟ ಬೇಳೆ, ಈ ಲೋಟದಲ್ಲಿ 1 ಲೋಟ ಬೇಳೆನ ನಾನು ಚೆನ್ನಾಗೆ ಕುದಿಸ್ಕೊಂಡೇನಿ. ಫುಲ್ ಹಣ್ಣಾಗಿ ಬೇಳೆ ಕುದಿಬೇಕು. ಕುದಿಸ್ಕೊಂಡಾದ್ಮೇಲೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡೇನಿ. ಅದಾದಮೇಲೆ ನೋಡಿರಿ, ಒಗ್ಗರಣೆಗೆ ಎಣ್ಣೆ ಬೇಕು. 1 ದೊಡ್ಡ ಚಮಚದಷ್ಟು ಎಣ್ಣೆ ತೊಗೊಂಡೇನಿ. ಆಮೇಲೆ ರಸಮ್ಗೆ ಬೆಳ್ಳುಳ್ಳಿ ಜಾಸ್ತಿ ಇದ್ರೇ ಟೇಸ್ಟ್, ಹಾಗಾಗಿ 1 ದೊಡ್ಡ ಗಡ್ಡಿ ಬೆಳ್ಳುಳ್ಳಿನ ಸ್ವಲ್ಪ ಅರ್ಧಂಬರ್ಧ ಕುಟ್ಟಿ ಇಟ್ಕೊಂಡೇನಿ. ಹಂಗೆ ಜೀರಿಗೆ, ಸಾಸಿವೆ, 2 ಹಸಿಮೆಣ್ಸಿನ್ಕಾಯಿ ತೊಗೊಂಡೇನಿ. 1-2 ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದಿಟ್ಕೊಂಡೇನಿ. 1 ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಎಸಳಷ್ಟು ಕರಿಬೇವು ಮತ್ತು ಮೆಣಸು, 1 ಚಮಚದಷ್ಟು ಮೆಣಸು ತೊಗೊಂಡೇನಿ. 1-1.5 ಚಮಚದಷ್ಟು ಮೆಣಸು ತೊಗೋಬೇಕು. ಅರಿಶಿನ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಹುಣಸೆ ರಸ, ಬೆಲ್ಲ, ಅದಾದಮೇಲೆ ರಸಮ್ ಪೌಡ್ರು, ಸ್ವಲ್ಪ 1-2 ಚಿಟಿಕೆಯಷ್ಟು ಹಿಂಗೆ ಬೇಕು. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ರಿ ಬೇಳೆ ರಸಮ್ ಮಾಡೋಕ್ಕೆ. ಹಾಗೆ ಸ್ನೇಹಿತರೆ ನೋಡ್ರಿ, ಈಗ ನಾನು ಜೀರಿಗೆ ಮತ್ತು ಮೆಣಸನ್ನು ಹುರ್ಕೊಳತ್ತೇನೆ. ರಸಮ್ಗೆ ಒಳ್ಳೆ ಟೇಸ್ಟ್ ಬರಬೇಕು ಅಂದ್ರೆ ಜೀರಿಗೆ ಮೆಣಸು ಸ್ವಲ್ಪ ಜಾಸ್ತಿ ಇರಬೇಕು. ಲೈಟಾಗಿ ಒಂಚೂರು ಬೆಚ್ಚಗಾದ್ರೆ ಸಾಕು, ಯಾಕಂದ್ರೆ ಜೀರಿಗೆ ಮತ್ತು ಮೆಣಸು ಬೇಗ ಹೊತ್ಬಿಡ್ತಾವೆ. ಒಂಚೂರು ಹುರ್ಕೊಳ್ಳೋನಷ್ಟ. ತಡಾಕಿಲ್ದನ ಕಲರ್ ಚೇಂಜ್ ಆಗಿಬಿಡ್ತಾವೆ ನೋಡ್ರಿ. ಒಂಚೂರು ಹುರ್ಕೊಳ್ಳೋನು, ಲೈಟಾಗಿ ಚಿಟಪಟ ಅಂದ್ರೆ ಸಾಕು ನೋಡ್ರಿ. ಈಗ ಗ್ಯಾಸ್ ಆಫ್ ಮಾಡಿಬಿಡೋನು. ಹಾಗೆ ಸ್ನೇಹಿತರೆ, ಈಗ ಹುರ್ಕೊಂಡಿರುವಂಥ ಜೀರಿಗೆ ಮತ್ತು ಮೆಣಸನ್ನು ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳತ್ತೇನೆ. ನೀವು ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಳ್ಳೋದು ಒಳ್ಳೆಯದು. ಟೈಮ್ ಇಲ್ಲ, ಹಾಗಾಗಿ ನಾನು ಈಗಲೇ ಪೌಡ್ರ್ ಮಾಡ್ಕೊಳತ್ತೇನೆ. ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು, ಪೂರ್ತಿಯಾಗಿ ಪೌಡ್ರ್ ಮಾಡ್ಕೋಬಾರ್ದು. ನುಣ್ಣಗೆ ಪೌಡ್ರ್ ಮಾಡ್ಕೋಬಾರ್ದು. ಈ ರೀತಿ ಇದ್ರೇ ರಸಮ್ ಟೇಸ್ಟ್ ಬರ್ತೈತಿ. ಹಾಗೆ ಸ್ನೇಹಿತರೆ, ಈಗ ಬೇಳೆ ರಸಮ್ಗೆ ಒಗ್ಗರಣೆ ಹಾಕ್ಕೊಳ್ಳೋನು. ನಾನೀಗ ಎಣ್ಣೆ ಸೇರಿಸ್ಕೊಳತ್ತೇನೆ. ನೀವು ಬೇಕು ಅಂದರೆ ಸ್ವಲ್ಪ ತುಪ್ಪನೂ ಸೇರಿಸ್ಕೋಬೋದು, ಇನ್ನೂ ಟೇಸ್ಟ್ ಆಗ್ತೈತಿ. ಈಗ ಎಣ್ಣೆ ಕಾದ್ಮೇಲೆ ಸಾಸ್ವಿ ನೋಡಿರಿ ಚಿಟಪಟ ಆದಮೇಲೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಳತ್ತೇನೆ. ಆಲ್ರೆಡಿ ಜೀರಿಗೆ ಮತ್ತು ಮೆಣಸನ್ನು ಹುರ್ಕೊಂಡಿರೋದ್ರಿಂದ, ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳತ್ತೇನೆ. ಅದಾದಮೇಲೆ ಒಣಮೆಣಸಿನ್ಕಾಯಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಅರಿಶಿನ. ಈಗ ನೋಡ್ರಿ, ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಚೆಂದಾಗೆ ಫ್ರೈ ಮಾಡ್ಕೋಬೇಕು ಟೊಮ್ಯಾಟೊನ. 1-2 ನಿಮಿಷ ಬಿಡೋನು, ಟೊಮ್ಯಾಟೊ ಸಾಫ್ಟ್ ಆಗ್ತೈತಿ. ಈಗ ಹಾಗೆ ಸ್ನೇಹಿತರೆ, ಟೊಮ್ಯಾಟೊ ಸಾಫ್ಟ್ ಆಗೈತಿ. ಈಗ ಹುಣಸೆ ಹಣ್ಣಿನ ರಸ ಸೇರಿಸ್ಕೊಳತ್ತೇನೆ. ನೆಕ್ಸ್ಟು ಬೆಲ್ಲ. ಈಗ ಅರ್ಧ ನಾನು ಏನು ಪೌಡ್ರ್ ಮಾಡಿಟ್ಕೊಂಡೇನಲ್ಲ ಅದರೊಳಗೆ ಅರ್ಧ ಮಾತ್ರ ಈಗ ನಾನು ಒಗ್ಗರಣೆ ಒಳಗೆ ಸೇರಿಸ್ಕೊಳತ್ತೇನೆ. ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು 1 ರೌಂಡ್ ಚೆಂದಾಗೆ ಫ್ರೈ ಮಾಡ್ಕೋಬೇಕು. ಹುಣಸೆ ಹಣ್ಣು ಮತ್ತು ಬೆಲ್ಲ ಚೆಂದಾಗೆ 1 ನಿಮಿಷ ಕುದಿಬೇಕು. ನೋಡ್ರಿ, ಈಗ ನಾನು ಹುಣಸೆ ಹಣ್ಣು ಬೆಲ್ಲ ಚೆಂದಾಗೆ ಕುದ್ದಾದ್ಮೇಲೆ ಬೇಳೆ ಸೇರಿಸ್ಕೊಳತ್ತೇನೆ.
ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹಾಗೆ ಸ್ನೇಹಿತರೆ ಈಗ ನೀರನ್ನು ಸೇರಿಸ್ಕೊಳತ್ತೀನಿ. ಸ್ವಲ್ಪ ತೆಳ್ಳಗೆ ಇದ್ರನ್ನ ರಸಮ್ ಚಲೋ ಅನಿಸ್ತೈತಿ. ಗಟ್ಟಿ ಆಗಿಬಿಟ್ರೆ ಅದು ಸಾಂಬಾರು ಥರ ಅನಿಸ್ತೈತಿ. ಹಾಗಾಗಿ ಸ್ವಲ್ಪ ನಾನು ನೀರಾಗೇನ ಮಾಡತ್ತೇನೆ ರಸಮ್ನ. ಈಗ ನೋಡ್ರಿ, ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ನೀವು ಹೋಟೆಲ್ದಾಗೆಲ್ಲ ಹೋದ್ರೆ ಈ ರೀತಿನೇ ಇರ್ತೈತಿ, ಭಾಳ ಗಟ್ಟಿ ಇರೋದಿಲ್ಲ ರಸಮ್ಮು. ಈಗ ಇದಕ್ಕೆ ನೋಡ್ರಿ ರಸಮ್ ಪೌಡ್ರ್ ತೊಗೊಂಡೇನು ಸ್ವಲ್ಪ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದ್ರೊಳಗೆ ಜೀರಿಗೆ ಮೆಣಸು ಹಾಕಿರೋದ್ರಿಂದ ನೀವೇನು ರಸಮ್ ಪೌಡ್ರ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಎಕ್ಸ್ಟ್ರಾ ಟೇಸ್ಟ್ಗೆ ನೀವು ಬೇಕು ಅಂದ್ರೆ ರಸಮ್ ಪೌಡ್ರನ್ನ ಸೇರಿಸ್ಕೋಬೋದು. ಈಗ ಒಂದು ರೌಂಡು ಕುದಿಯಾಕೆ ಬಿಡೋನು. ರಸಮ್ ಚೆಂದಾಗೆ ಕುದಿ ಬರಬೇಕು. ಹಾಗೆ ಸ್ನೇಹಿತರೆ ಈಗ ನೋಡ್ರಿ, ಬೇಳೆ ರಸಮ್ಮು ಚೆಂದಾಗೆ ಕುದಿ ಬಂತು. ಇಷ್ಟು ಕುದಿಸ್ಕೊಂಡಾದ್ಮೇಲೆ ಇದಕ್ಕೆ ಫೈನಲ್ಲಾಗಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತೇನೆ. ಅದಾದಮೇಲೆ ಜೀರಿಗೆ ಮತ್ತು ಮೆಣಸೊಳಗೆ ನಾನು ಅರ್ಧ ಮಾತ್ರ ಒಗ್ಗರಣೆ ಒಳಗೆ ಹಾಕಿದ್ನಿ. ಉಳಿದಿರೋ ಅಂಥದ್ದನ್ನು ಕುದಿಬೇಕಾದ್ರೆ ಸೇರಿಸ್ಕೊಳತ್ತೇನೆ. ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಬೇಳೆ ರಸಮ್ ರೆಡಿ ನೋಡ್ರಿ. ಒಳ್ಳೆ ಘಮ ಬರತೈತಿ. ಹುಳಿ, ಜೀರಿಗೆ, ಮೆಣಸು ಎಲ್ಲ ಹಾಕಿದ್ದೇವಲ್ಲ. ನೀವು ಕೂಡ ಇದೇ ರೀತಿ ಟ್ರೈ ಮಾಡ್ಬೋದು. ಒಂದೊಂದು ಸಾರಿ ನಾಲ್ಗೆ ರುಚಿ ಕಟ್ಟಿರ್ತೈತಿ ಒಂದೇ ಥರ ಸಾಂಬಾರು ತಿಂದು. ಜ್ವರ ನೆಗಡಿ ಬಂದಾಗ ಏನಾದರೂ ತಿನ್ಬೇಕು ಅನ್ನಿಸ್ತಿರ್ತೈತಿ. ಅಂಥ ಟೈಮ್ನಾಗ ನೀವು ಇದನ್ನು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಬೇಳೆ ರಸಮ್ ಯಾವ ರೀತಿ ಮಾಡೋದು ಅಂತ ಹೇಳಿ. ತುಂಬ ಸುಲಭ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿರಿ. ಟ್ರೈ ಮಾಡಿದ ಮೇಲೆ ಹೆಂಗೆ ಬಂತು ಅಂತ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ಈಸಿ ರೆಸಿಪಿ ಜೊತೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದ.